ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೆಡಿ 3, 2, 1 ಗೋ. ನನ್ ಬುಡಕ್ಕೆ ಬಂತಲ್ಲಪ್ಪ. ಹೇಳಪ್ಪ, ಟ್ರೂತಾ ಡೇರಾ? ಮನ್ಸು ಒಳ್ಳೇದು ಮಾಡಿದ್ರೆ ದೇವ್ರು ಸಾಕು. ಏನಂತೀರ? ಅಷ್ಟೇ. ಈ ಟ್ರೂತ್ ಹೋಗಿದ್ದು ಇಲ್ಲ ಯಾಕೆ? ಎಣ್ಣೆ ಕೈ ಮುಗಿಸಿ ಸಾಕು. ಇಲ್ಲ, ಬೇಕು. ಬಾಟ್ಲು ನಿನ್ ಕಡೆ ತಿರುಗಿದೆ. ಟ್ರೂತಾ ಡೇರಾ ಕರೆಕ್ಟ್ ಆಗಿ ಹೇಳು. ಇಲ್ಲಪ್ಪ, ಐ ಆಮ್ ಆಲ್ವೇಸ್ ಟ್ರೂತ್. ಸರಿ, ಈಗ ನಿನ್ನ ಲವ್ ಬಗ್ಗೆ ಹೇಳಪ್ಪ. ಅದಕ್ಕೇನಂತೆ? ಲವ್ ಲೈಫ್ ಬಗ್ಗೆ ಹೇಳು ಒಂದೇ. ನನ್ನ ಮೊದಲನೇ ಲವ್, ಕೊನೆ ಲವ್ ನೀನೇ ಅಪ್ಪ. ಅದು ಯಾವ್ದು? ಅಲ್ಲಿಂದ ಶುರು ಮಾಡಿ. ಹೌದು, ಅದೇ ನಿಂದು. ಅದು ಅದಲ್ವೋ? ನಿನ್ ಸುಂದರ ಮನೆಗ್ ಬಾ ನೋಡ್ಕೋತಿ. ಇಲ್ಲ ನಂದು ಮಾತೆಲ್ಲ ಮುಗಿತು. ಈಗ ನೆಕ್ಸ್ಟ್ ಯಾರು ಅಂದ್ರೆ 3, 2, 1 ಗೋ. ಗೆಳೆಯ ಏನಪ್ಪಾ ಹೇಳು. ಬಾಟ್ಲಿಗ ನಿನ್ ಕಡೆ ತಿರ್ಕೊಂಡಿದೆ. ಸತ್ಯನ ಧೈರ್ಯನ? ಏನಪ್ಪ ಗೆಳೆಯ ಹಿಂಗ್ ಎಸ್ಕೇಪ್ ಆಗೋದೊಂದು ಯೋಚನೆ ಮಾಡ್ತಾ ಇದ್ಯಾ? ಅವೆಲ್ಲ ಆಗಲ್ಲಮ್ಮ, ಹೇಳ್ಬೇಕಷ್ಟೇ. ಹೇಳು. ಏ ಆಟ ಸಖತ್ ಬೋರಿಂಗ್ ಕಣ. ನೋಡು, ಎಲ್ರಿಗೂ ಬೋರ್ ಹೊಡಿತದೆ, ಎಲ್ಲಾರ್ಗೂ ಬೋರ್ ಹೊಡಿತದೆ. ಇಲ್ಲ ಇಲ್ಲ ಇಲ್ಲ, ನೋಡ, ಇವತ್ತು ಆಕ್ಚುಲಿ ಅವ್ರಿಗೆ ಬರ್ತೀವಿ. ನಾವ್ ಹಿಂಗ್ ಆಟ ಆಡ್ತಾ ಇದ್ರೆ ಅವ್ರಿಗೆ ಮೂಡ ಹಾಳಾಗಲ್ವೇನಾ? ಜಯದೇವ್, ಅಪೇಕ್ಷಾ ಬನ್ನಿ ಇಲ್ಲಿ ಪ್ಲೀಸ್. ಕಮ್ ಜಯದೇವ, ಅಪೇಕ್ಷಾ ಕಮ್ಮಿ. ಜಯದೇವ್, ಇನ್ಮೇಲೆ ಅಪೇಕ್ಷಾ ನಿನ್ ಜವಾಬ್ದಾರಿ. ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು. ಇನ್ಮೇಲೆ ಅವಳು ನೀನ್ ನೋಡು. ಇದು ನಿನ್ನ ಅಭ್ಯಾಸ. ಶ್ಯೂರ್. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಕೂತ್ಕೋಪ್ಪ. ಸ್ಪೆಷಲ್ ಜಾಗ ಹೆಂಗಿದ್ಯಾ? ಇಲ್ಲೇನೋ ಇದೆ ಸ್ಪೆಷಲ್. ತುಂಬಾ ಚೆನ್ನಾಗಿದೆ. ನೋಡ್ದ, ಇದೇ ಕಣ ಸ್ಪೆಷಲ್. ಅಲ್ಲಿ ಒಳಗಡೆ ಕೂತ್ಕೊಂಡು ಕುಡಿಯೋಕಿನ್ನ ಇಲ್ಲಿ ತಂಪಾದ ವಾತಾವರಣದಲ್ಲಿ ಕೂತ್ಕೊಂಡು ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಅದಕ್ಕೆ ಅಲ್ಲಿ ಕರ್ಕೊಂಡ್ ಬಂದೆ. ಚೆನ್ನಾಗಿದಲ್ಲ ಅದಕ್ಕೆ? ತುಂಬಾ ಚೆನ್ನಾಗಿದೆ. ಭೂಮಿಕಾ ತಗೋ. ಥ್ಯಾಂಕ್ ಯು. ಚೆನ್ನಾಗಿದೆ. ಭೂಮಿಕಾ, ಇನ್ನೊಂದು ಗ್ಲಾಸ್ ಬೇಕಾ? ಶೋರ್, ತುಂಬಾ ಚೆನ್ನಾಗಿದೆ. ಹಾ, ತರ್ತೀನಿ. ತಗೊಂಬ. ತಗೋ. ಥ್ಯಾಂಕ್ ಯು. ವೆಲ್ಕಮ್. ನಮ್ಮ ಕೆಲಸ ಮುಗೀತು. ಅದಕ್ಕೆ ಕ್ವಾಟ್ಲೆನ ಇನ್ನು ಡುಮ್ಮ ಸಾರಿ ಸಹಿಸ್ಕೋಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯೋ, ಕೇಳಿದ್ರು ಹೇಳ್ತಾ ಇಲ್ಲ. ಒತ್ತಾಯ ಮಾಡಬೇಡ ಅಂತ ಹೇಳ್ತಾ ಇದೀಯಾ? ಹಾ, ಉತ್ಸವಕ್ಕೆ ಮಾಡ್ಕೊಟ್ಬಾರು ಅಂತ ಕರಿತೀಯಲ್ಲ, ಅವಾಗ ಹೇಳ್ತೀನಿ ನಿಂಗೆ. ಎಲ್ಲ ತಮಾಷೆನ ನಿನಗೆ? ಲೈ ನಿನ್ನ ಅಕ್ಕಪಕ್ಕದವ್ರು ನೋಡು. ಬೇಡಪ್ಪ, ನಿಮ್ಮ ಆಫೀಸ್ನಲ್ಲಿ ಕೆಲಸ ಮಾಡ್ತಾರಲ್ಲ ನಿಮ್ಮ ಸ್ನೇಹಿತರು, ಅವ್ರು ನೋಡು. ಅವ್ರಿಗಿರೋ ಜವಾಬ್ದಾರಿನೂ ನಿನಗಿಲ್ವಲ್ಲೋ ಮುಟ್ಟಾಳ. ಏನಪ್ಪ ಹೇಳ್ತಾ ಇದ್ದೆ ನೀನು? ನನಗೆ ಜವಾಬ್ದಾರಿ ಇಲ್ವಾ? ನಂಜನಗೂಡಲ್ಲಿ ಓದ್ ಮುಗಿಸಿ ಬೆಂಗಳೂರಿಗೆ ಬಂದು ಬೀದಿಯಲ್ಲಿ ಪಾಂಪ್ಲೆಟ್ ಹಂಚ್ತಾ ಸಿನಿಮಾ ಪೋಸ್ಟ್ಗಳನ್ನ ಅಂಟಿಸ್ತಾ ಇದ್ದೆ. ಹಂಗು ಹಿಂಗು ಕಷ್ಟಪಟ್ಟು ಸೇಲ್ಸ್ ಮ್ಯಾನ್ ಕೆಲಸನ ಗಿಟ್ಟಿಸ್ಕೊಂಡೆ. ಈಗ ಮದುವೆ ಆಗಿ 2 ಮಕ್ಕಳನ್ನ ಓದಿಸ್ತಾ ಇದ್ದೀನಿ, ಮನೆ ತಗೊಂಡಿದ್ದೀನಿ, ಮನೆ ತಗೊಂಡಿರೋ ಸಾಲನ ತೀರಿಸ್ತಾ ಇದ್ದೀನಿ. ನೀನ್ ನೋಡಿದ್ರೆ ನನಗೆ ಜವಾಬ್ದಾರಿ ಇಲ್ಲ ಅಂತೆಲ್ಲಪ್ಪ. ಸಮಾಜದಲ್ಲಿ ಬದುಕ್ತೀವಿ ಅಂದ್ರೆ ಬರೀ ಜವಾಬ್ದಾರಿ ಇದ್ರೆ ಸಾಲದು. ನಿನ್ನ ಸ್ಥಾನ ನೀನು ಗಿಟ್ಟಿಸ್ಕೋಬೇಕು. ನಿನ್ನನ್ನ ನೀನ್ ಮೆಚ್ಕೊಂಡ್ರೆ ಸಾಲದಪ್ಪ. ಅಕ್ಕಪಕ್ಕದಲ್ಲಿರೋರು ನಿನ್ನನ್ನ ಮೆಚ್ಕೋಬೇಕು. ಅರ್ಥ ಮಾಡ್ಕೋ. ಮಾಡ್ಕೊಳಲ್ಲಪ್ಪ. ಅಲ್ಲಪ್ಪ,
ನನ್ನ ಫ್ರೆಂಡ್ಸು ನನ್ನ ಜೊತೆ ಕೆಲಸ ಮಾಡ್ತಾ ಇರೋರು, ಅವ್ರು ಮಾಡ್ತಾ ಇರೋ ಯಾವ ಒಂದು ಕೆಲಸನ ನಾನು ಮಾಡ್ತಿಲ್ಲ ಅಂತ ಹೇಳು, ಅವಾಗ ಅರ್ಥ ಮಾಡ್ಕೊಳ್ತೀನಿ. ನೋಡೋ, ಕೆಲಸ ತಗೊಂಡು ಹೆಮ್ಮೆ ಪಟ್ಟೆ, ಆಮೇಲೆ ಈ ಮನೆ ಖರೀದಿ ಮಾಡಿ ನಾವೆಲ್ಲ ಹೆಮ್ಮೆ ಪಡೋ ಹಾಗೆ ಮಾಡ್ತೀವಿ. ಮಕ್ಕಳನ್ನು ಚೆನ್ನಾಗಿ ಓದಿಸ್ತಿದ್ಯಾ, ಆದರೆ ಸಮಾಜ ಹೆಮ್ಮೆ ಪಡೋಂಥ ಕೆಲಸ ಮಾಡಬೇಕು ಅಂದರೆ ನೀನು ನಿನ್ನ ಹೆಂಡತಿನ ಚೆನ್ನಾಗಿ ನೋಡ್ಕೋಬೇಕು. ಏನು ಹೇಳ್ತಾ ಇದೆಯಪ್ಪ? ನಾನು ನನ್ನ ಹೆಂಡತಿನ ಚೆನ್ನಾಗಿ ನೋಡ್ಕೊಳ್ತಾ ಇಲ್ವಾ? ನೋಡ್ಕೊಳ್ಳೋದೇ ಬೇರೆ, ಇನ್ನೊಬ್ಬರು ಕಣ್ಣು ಕುಕ್ಕ ಹಾಗೆ ನೋಡ್ಕೊಳ್ಳೋದೇ ಬೇರೆ. ಇದು ನನ್ನ ಮಾತಲ್ಲಪ್ಪ, ಯಾರು ಹುಟ್ಟಿದ ಹಬ್ಬಕ್ಕೆ ಸರ್ಪ್ರೈಸ್ ಕೊಡಬೇಕು ಅಂತಿದ್ಯೋ ಆ ಗೌರಿ ಹೇಳಿದ ಮಾತಿದು. ನಿನ್ನ ಹೆಂಡತಿ ಕಣ್ಣೀರಲ್ಲಿ ಕೈ ತೊಳ್ಕೊಂಡು ಬದುಕ್ತಿದ್ದಾಳಂತೆ. ಅವಳ ಆಸೆನ ಪೂರೈಸ ಜೋಕಾ? 100% ಜೋಕಪ್ಪ. ನಮ್ಮ ಡೀಲಿಂಗ್ ರಾಜು ಅವ್ರ ಮೇಲೆ ಆಣೆ, ಇದು 100% ಜೋಕೆ. ನೋಡು, ಗಿರಿ ಬಿಸಿ ಬಿಸಿಯಾಗಿ ಅಡುಗೆ ಮಾಡಿದ್ದಾಳೆ, ಬಾ ಗಡತ್ತಾಗಿ ಬಾರಿಸೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಪ್ರಾರ್ಥನಾ, ಪ್ರಾರ್ಥನಾ, ಪೊಲೀಸ್, ಪೊಲೀಸ್, ಪೊಲೀಸ್. ಸರು, ಲಕ್ಷ್ಮಿ, ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಇದು ನಮ್ಮನೆ, ನಾವ್ ಎಲ್ ಬೇಕಾದ್ರೂ ಇರ್ತೀವಿ. ಹೌದು, ನೀನೇನಿಲ್ಲಿ? ಏನು ನನ್ನ ಹತ್ರ ಮಧ್ಯರಾತ್ರಿಲಿ ಜಗಳ ಮಾಡಕ್ ಬಂದಿದ್ದೀರಾ? ದೇವ್ರಾಣೆ ಇಲ್ಲ, ನಿನ್ನ ಮುಗಿಸ್ಬೇಕು ಅಂತ ಬಂದೆ, ಲಕ್ಷ್ಮಿ ಅಕ್ಕ ತಡೆದ್ರು. ಸರು, ಮರ್ಯಾದೆ ಇರ್ಲಿ. ನಿನಗೆ ಯಾವ ಮರ್ಯಾದೆ? ಮೂರು ಬಿಟ್ಟೋರು ಊರಿಗೆ ದೊಡ್ಡೋರು ಅಂತ ಹೇಳ್ತಾರೆ, ನೀನು ಊರಿಗೆ ದೊಡ್ಡೋಳು ಅಂತ ಅನ್ಸ್ಕೋಬೇಕು ಅಂತ ಮೂರನ್ನು ಬಿಟ್ಟಿದ್ಯಲ್ಲ. ಲಕ್ಷ್ಮಿ, ಈಗೇನಾಗ್ಬೇಕು ಅಂತ ಕರೆಕ್ಟಾಗಿ ಹೇಳು, ನನಗೆ ನಿದ್ದೆ ಬರ್ತಿದೆ. ಲೀಲಾ ಅತ್ತೆಯಲ್ಲಿ ನನಗೇನ್ ಗೊತ್ತು? ಮಿಡ್ ನೈಟ್ ಅಲ್ಲಿ ತಮಾಷೆ ಮಾಡೋಷ್ಟು ಕೂಲ್ ಮೈಂಡ್ ಅಲ್ಲಿ ನಾವು ಬಂದಿಲ್ಲ. ಪ್ರಾರ್ಥನಾ, ಲೀಲಾ ಅತ್ತೆನ ಎಲ್ ಬಚ್ಚಿಟ್ಟಿದ್ಯಾ ಹೇಳೋ. ನನಗ್ ಗೊತ್ತಿಲ್ಲ, ಗೊತ್ತಿಲ್ಲ, ಗೊತ್ತಿಲ್ಲ. ಸುಮ್ಮನೆ ನನ್ನನ್ನ ಮಲ್ಕೊಳಕ್ ಬಿಡಿ. ಸರಿ, ಹಾಗಿದ್ರೆ ನಾನು ಹೇಳಲ್ಲ ಅಂತ ಫೈನಲ್ ಆಗಿ ಹೇಳ್ಬಿಡು, ಬಿಟ್ಬಿಡ್ತೀವಿ. ಗೊತ್ತಿದ್ರೆ ತಾನೇ ಹೇಳಕ್ಕೆ. ಸರಿ, ಇವತ್ ನೀನ್ ಮಲ್ಕೋ, ನಾಳೆಯಿಂದ ಅದ್ ಹೇಗ್ ನೆಮ್ಮದಿಯಾಗಿರ್ತೀಯ ಅಂತ ನಾವು ನೋಡ್ತೀವಿ. ನಿಮ್ ಕೈಯಲ್ಲಿ ಅದೇನ್ ಮಾಡಕ್ಕಾಗುತ್ತೋ ಮಾಡ್ಕೊಳ್ಳಿ. ನೀವು ನೆಲದಲ್ಲಿ ಬಂದ್ರೆ ನಾನು ಸುರಂಗದಲ್ಲಿ ಬರ್ತೀನಿ, ನೀವು ಸುರಂಗದಲ್ಲಿ ಬಂದ್ರೆ ನಾನು ಅದ್ರಡಿ ತೂರ್ಕೊಂಡು ಬರ್ತೀನಿ. ಈಗ ನನಗೆ ತುಂಬಾ ನಿದ್ದೆ ಬರ್ತಾ ಇದೆ, ನನ್ನನ್ನು ಮಲ್ಕೊಳಕ್ ಬಿಡಿ. ಮುಂದೆ ಆಗೋದಕ್ಕೆ ನಾವು ಜವಾಬ್ದಾರಿ ಅಲ್ಲ. ಬನ್ನಿ ಅಕ್ಕ. ಏನ್ ಪ್ಲಾನ್ ಮಾಡಿದ್ದಾರೆ ಇವರು? ಏನಾದ್ರೂ ಮಾಡ್ಕೊಳ್ಳಿ, ಇವ್ರು ಏನೇ ಪ್ಲಾನ್ ಮಾಡಿದ್ರು ಅದನ್ನ ಹುರಿದು ನುಂಗಿ ನೀರು ಕುಡಿತೀನಿ. ಸರಿ, ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಈ ವ್ರತನ ಯಾರು ಮಾಡ್ಬೇಕಂತೆ? ಅಜ್ಜಿ ಹೇಳ್ತಿದ್ರು, ಈ ವ್ರತನ ಅವ್ರನ್ನ ಬಿಟ್ರೆ ಈ ಮನೆ ಯಜಮಾನಿ ಮಾಡಿದ್ರೆ ಮಾತ್ರನೇ ಫಲ ಸಿಗೋದಂತ. ಮನೆ ಯಜಮಾನಿನ ಗ್ಯಾಪಲ್ಲಿ ನಾನೇ ವರ್ಕೌಟ್ ಮಾಡ್ಕೊಂಡ್ಬಿಡ್ಬೇಕು. ಬೇರೆ ಏನಾದರೂ ಎಡವಟ್ಟಾದ್ರೆ ಕಷ್ಟ.
ಏನವಿ ವ್ರತ ಅಂತೆಲ್ಲ ಮಾತಾಡ್ತಿದ್ದೀರಾ? ಏನಿಲ್ಲ ಅಂತ ಅಮ್ಮ ಏನೋ ಒಂದು ವ್ರತ ಮಾಡ್ತೀನಿ ಅಂದ್ಕೊಂಡಿದ್ರಂತೆ. ಅಂದರೆ ಈ ಮನೆಗೆ ಒಳ್ಳೇದಾಗಲಿ, ನನಗೆ ಬಂದಿರೋ ಆರೋಪ ಹೋಗಲಿ ಅಂತ. ಬಟ್ ಅವರು ಈಗಿರೋ ಪರಿಸ್ಥಿತಿಲಿ ವ್ರತ ಮಾಡೋದಕ್ಕಾಗಲ್ಲ. ಅವ್ರು ಬಿಟ್ಟರೆ ಈ ಮನೆ ಯಜಮಾನಿ ಮಾಡ್ಬೋದು ಅಂತ ಹೇಳ್ತಾ ಇದ್ರು. ಅದನ್ನೇ ಚರ್ಚೆ ಮಾಡ್ತಾ ಇದ್ವಿ. ಅಭಿ, ಅದ್ರಲ್ಲಿ ಯೋಚನೆ ಮಾಡುವಂಥದ್ದೇನಿದೆ? ಈ ಥರ ಚರ್ಚೆ ಮಾಡುವಂಥದ್ದೇನಿದೆ? ನೀನು ಈ ಮನೆ ಯಜಮಾನ, ನಾನು ನಿನ್ನ ಹೆಂಡತಿ ಅಂದಮೇಲೆ ನಾನು ಈ ಮನೆ ಯಜಮಾನಿ ತಾನೆ. ಈ ವ್ರತನ ನಾನೇ ಮಾಡಬೇಕು. ನಾನು ನಿನಗೋಸ್ಕರ, ಈ ಮನೆಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂದ್ಬಿಟ್ಟು ನಾವು ಯಾಕೆ ಬೇರೆಯವ್ರ ಮೇಲೆ ಭಾರ ಹೊರಿಸ್ಬೇಕು ಅಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮಗೆಲ್ಲ ನಾನೊಂದು ವಿಷಯ ಹೇಳಬೇಕಿತ್ತು. ಅವತ್ತು ನಾವಿಬ್ರು ಸ್ಟೇಷನ್ ಇದ್ದಾಗ ನಮ್ಮನ್ನ ಬಿಡಿಸಿದ್ದು ಸೈಟ್ ಪತ್ರ ಮತ್ತೆ ನಮ್ಮ ಕೈ ಸೇರೋ ಹಾಗೆ ಮಾಡಿದ್ ಯಾರು ಗೊತ್ತಾ? ಇನ್ಯಾರೋ? ನಮ್ಮ ಹರೀಶನ್ ಮಾವ ಅಲ್ವಾ? ನಮ್ ಜಾಹ್ನವಿ ಕೇಳ್ಕೊಂಡು ಅವತ್ತು ಜಯಂತ್ ಅಂತ ಒಬ್ರು ಬಂದಿದ್ರಲ್ಲ, ಅವರು. ಅಂದರೆ JGC ಕಂಪನಿ MDನಾ? ಹೌದಪ್ಪ. ಇವಾಗ ಆ ಹುಡುಗನ ವಿಷಯ ಹೇಳು. ವಯಸ್ಸಿನಲ್ಲಿ ಚಿಕ್ಕವನಾದ್ರೂ ಬಹಳ ದೊಡ್ಡ ಗುಣ, ಸಂಸ್ಕಾರವಂತ. ಅಷ್ಟು ದೊಡ್ಡ ಶ್ರೀಮಂತ ಆದ್ರೂ ಒಂದು ಚೂರ ಅಹಂಕಾರ ಇಲ್ಲ. ನಮ್ಮ ಸಮಸ್ಯೆ ಬಗ್ಗೆ ಅವರೇ ತಿಳ್ಕೊಂಡು ನಮಗ್ ಸಹಾಯ ಮಾಡಿದ್ರು. ಬಹಳ ದೊಡ್ಡ ಗುಣ. ನೋಡ್ದೇನೋ ಸೀನಾ, ಅದೃಷ್ಟ ಯಾವಾಗ ಬರುತ್ತೆ, ಹೆಂಗ್ ಬರುತ್ತೆ ಅನ್ನೋದಕ್ಕೆ ಇದೇ ಕಣೋ ಸಾಕ್ಷಿ. ಅತ್ತೆ, ಹುಡುಗ ಒಳ್ಳೆಯವನೇ, ಆದ್ರೂ ಮನ್ಸಿಗೆ ಯಾಕೋ ಒಂಥರ ಭಯ ಆಗ್ತಾ ಇದೆ. ಅಕ್ಕ, ಏನೇ ಅಕ್ಕ, ನನ್ನ ಯಾರು ಏನು ಕೇಳ್ತಾನೆ ಇಲ್ಲ, ಎಲ್ಲ ಅವರವರೇ ಮಾತಾಡ್ತಿದ್ದಾರೆ. ಅಮ್ಮ, ನಿಮಗೆ ಸಮಾಧಾನ ಇಲ್ಲ ಅಂದ್ರೆ ನಾಳೆನೆ ನಾನು ಅಪ್ಪ ಹರೀಶ್ ಹೋಗಿ ಅವ್ರ ಬಗ್ಗೆ ವಿಚಾರಿಸ್ಕೊಂಡ್ ಬರ್ತೀವಿ. ಒಟ್ನಲ್ಲಿ ಇವಳಿಗೆ ಮದುವೆ ಆಗ್ಬೇಕು, ಅದೇ ನನ್ನ ಲೆಕ್ಕಾಚಾರ. ಹೌದಮ್ಮ, ಇಂಥ ದೊಡ್ಡ ಸಂಬಂಧನ ಮಿಸ್ ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಕೂಡ. ಅಲ್ವಾ ಬೇಬಿ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆ ಹೆಂಗಸಿಗೆ ದುಡ್ಡು ಕೊಟ್ಟು ಸತ್ಯನ ಬಾಯ್ ಬಿಡ್ಸಕ್ಕಾಗಲ್ಲ. ಅದಕ್ಕೆ ಬೇರೆ ಏನಾದ್ರೂ ಉಪಾಯ ಮಾಡಲೇಬೇಕು. ಆಗ ಮಾತ್ರ ಸತ್ಯ ಏನು ಅಂತ ತಿಳ್ಕೋಬಹುದು. ಆದ್ರೆ ಏನ್ ಮಾಡೋದು? ಹಾ, ಅದೇ ಸರಿ. ಹೀಗ್ ಮಾಡಿದ್ರೆ
ಗ್ಯಾರಂಟಿ ಸತ್ಯ ಏನು ಅಂತ ಹೇಳ್ತಾರೆ. ಆಮೇಲಿದೆ ರತ್ನವೇಣಿಯವ್ರು ಕೇಳಿದಾಗ ಮಾವ ಅತ್ತೆಮ್ಮವ್ರ ಮದುವೆ ವಾರ್ಷಿಕೋತ್ಸವ ಅಂತ ಹೇಳ್ಬಿಡ್ಬೇಕಾಗಿತ್ತು ಅನ್ಸುತ್ತೆ ಅಲ್ವಾ ಚಿಕ್ಕ ಮಾವ? ಅಲ್ಲಮ್ಮ, ನಿನ್ನೆ ನಾವೆಲ್ಲರೂ ಮಾತಾಡ್ಕೊಂಡಿದ್ದ ಪ್ರಕಾರ ಈ ವಿಷಯ ನಮ್ಮಲ್ಲೇ ಇರಬೇಕು, ಬೇರೆ ಯಾರಿಗೂ ಗೊತ್ತಾಗಬಾರ್ದು ಅಂತ ತಾನೆ. ಅದಕ್ಕೆ ಅವ್ರು ಕೇಳಿದಾಗ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳಿದೆ. ಪಾರು, ಪ್ರೇಮಿಗಳ ದಿನ ಅಂತ ನೀನು ಹೇಳಿದೆ ತಾನೆ. ಆಯಮ್ಮನ್ಗೆ ಅರ್ಥ ಆಗಲಿಲ್ಲ ಅಂದರೆ ನೀನು ಯಾಕೆ ಫೀಲ್ ಮಾಡ್ಕೋತೀಯ? ಸದ್ಯ ಆಯಮ್ಮ ಹೊರಗಡೆ ಹೋಗಿದ್ದೆ ಒಳ್ಳೇದಾಯ್ತು, ಇಲ್ಲ ಅಂದರೆ ಸುಮ್ಮನೆ ತೊಂದರೆ. ಅದು ಅಲ್ಲದೆ ನಾವು ಅಕ್ಕನಿಗೆ ಸರ್ಪ್ರೈಸ್ ಕೊಡಬೇಕು ಅನ್ನೋ ವಿಷಯನೆಲ್ಲ ತಿಳ್ಕೊಂಡು ಅಕ್ಕನ ಹತ್ರ ತಾನು ಒಳ್ಳೆಯವಳಾಗಬೇಕು ಅಂತ ಎಲ್ಲ ವಿಷಯನ ಹೇಳ್ಬಿಟ್ಟಿದ್ರೆ ನಮ್ಮ ಪ್ಲಾನ್ ಎಲ್ಲ ಟುಸ್ಪಟಾಕಿ ಆಗೋಗಿರೋದು ಅಲ್ವಾ? ಹೌದು ಚಿಕ್ಕಮ್ಮ, ಅದು ನಿಜಾನೇ. ಜಾಮೂನ್ ಮಾಡ್ತಾ ಇದೀನಿ ಬಂಗಾರಿ. ಹೌದಾ? ಇವತ್ತೇನ್ ಹಬ್ಬನ ಪಾರು? ಹ್ಞೂ ಕಂದ, ಇವತ್ತು ತುಂಬಾ ದೊಡ್ಡ ಹಬ್ಬ. ಹೌದಾ? ಯಾವ ಹಬ್ಬ? ಇವಾಗ ನಿಂಗೆ ಹೇಳೋದಕ್ಕಾಗಲ್ಲ ಬಂಗಾರಿ, ಆಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ಹೇಳ್ತೀವಿ, ಸರಿನಾ? ಓ, ನನ್ನ ಹತ್ರನೂ ಸೀಕ್ರೆಟ್ ಪಾರು? ಹ್ಞೂ ಕಂದ, ಆಮೇಲೆ ನಾನು ನಿನ್ನ ಹತ್ರ ಹೇಳಿದ್ದನ್ನು ತಗೊಂಡು ಹೋಗಿ ನೀನು ಅತ್ತೆಮ್ಮಂಗೆ ಹೇಳ್ಬಿಟ್ರೆ? ಹೌದು ಬಂಗಾರಿ, ನಾವು ಮಾಡಿರೋ ಪ್ಲಾನ್ ಎಲ್ಲ ಟುಸ್ಪಟಾಕಿ ಆಗೋಗ್ಬಿಡತ್ತೆ. ನಾನು ಅಜ್ಜಿ ಕೇಳಲ್ಲ, ಏನು ಅಂತ ನನಗೆ ಹೇಳು ಪಾರು ಪ್ಲೀಸ್. ಬೇಡ ಕಂದ, ಆಮೇಲೆ ಏನು ಹಬ್ಬ ಅಂತ ನಿನಗೆ ಹೇಳ್ತೀನಿ, ಆದರೆ ಇವಾಗ ಬೇಡ, ಸರಿನಾ? ಸರಿ. ಪಾರು, ಜಾಮೂನ್ ನಂಗಿಲ್ವಾ? ಮೊದಲು ದೇವರ ನೈವೇದ್ಯ ಆಗಬೇಕು ಕಂದ, ಆಮೇಲೆ ನಿನಗೆ ಕೊಡ್ತೀನಿ. ಸರಿ. ಇದನ್ನ ಮಾಡಿ ಮುಗಿಸಾದ್ಮೇಲೆ ನಿಂಗೆ ತಿಂಡಿ ತಿನ್ನಿಸ್ತೀನಿ, ಸರಿನಾ? ಸರಿ ಪಾರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಏನಾರ ಬೇಕಿತ್ತ? ಇದನ್ನೆಲ್ಲ ಸುತ್ಕೊಂಡು ಒಳಗ್ ಬಾ. ನೀನು ಇಲ್ಲಿ ಮಲಿಕಿಣದ್ ಬೇಡ, ಒಳಗ್ ಬಾ. ಓ, ಇವತ್ತು ಸಾನೇ ಲೇಟಾಗಿ ಎದ್ಬಿಟ್ಟೆ ಅಂತನಾ? ಕ್ಷಮಿಸ್ಬಿಡು ಪುಟ್ಟಮ್ಮಿ, ಮತ್ತೆ ಮೈಕೈ ನೋವು ಜಾಸ್ತಿ ಇತ್ತಲ್ಲ, ಅದಕ್ಕೆ ಎಚ್ಚರ ತಪ್ಪದಂಗೆ ನಿದ್ದೆ ಬಂದ್ಬಿಟ್ಟಿತ್ತು. ಇನ್ಮೇಕೆ 4:15 ಎದ್ಬಿಡ್ತೀನಿ. ನಾಳೆ ಒತ್ತಾರನೇ ಬೇಗ ಎದ್ದು ಎಲ್ಲ ರೆಡಿ ಮಾಡಿ ಮಡಗಿ ಆಮೇಲೆ ನಿನ್ಗೆ ಎಬ್ಬಿಸ್ತೀನಿ. ಹೋಗಿ ಮನಿಕ. ಏನಾಯ್ತು ಪುಟ್ಟಮ್ಮಿ? ಯೋನಯ್ಯ ನೀನು ಹಣೆ ಬರ. ಹಾಂ, ನಿಂಗೆ ಎಂಟ್ಲೆ ಮನೆ ಐತಿ, ಒಳ್ಳೆ ಬೋಕ್ರಿ ಕೆಲಸನೂ ಮಾಡ್ತೀಯ, ಅಷ್ಟೆಲ್ಲ ಇದ್ದು ಇಲ್ಲಿ ಕಷ್ಟಪಡಬೇಕು ಅಂದ ಯೋನಯ್ಯ ನಿಂದು. ಪುಟ್ಟಮ್ಮಿ, ಇಲ್ಲಿಂದ ಹೊಂಟೋಗು ಅಂತಿದ್ಯಾ? ನಾನು ಯಾವತ್ತೂ ನಿನ್ನ ಹೊಂಟೋಗು ಅನ್ಲಿಲ್ಲ. ಹೇಳ್ದೆ ಕೇಳ್ದೆ ಹೊಂಟೋದನು ನೀನೆ. ಹಂಗೆ ಹೇಳ್ದೆ ಕೇಳ್ದೆ ಹೋಗಿದ್ದಕ್ಕಲ್ವೇ ಈಗೆಲ್ಲ ಹೇಳ್ಬಿಟ್ಟು ಮಾಡ್ತಾ ಇರೋದು. ನೀನು ಯೋನೇ ಮಾಡು, ನೀನು ಮಾಡಿದ್ದಕ್ಕೆಲ್ಲ ಲೆಕ್ಕ ಚುಕ್ತಾಗಕ್ಕಿಲ್ಲ. ಸುಬ್ಬ ಹಂಗೆ ಲೆಕ್ಕಾಚಾರದ ಬಾಳಕ್ಕೆ ಹೋಗಿನೇ ಗೋಪಾಲ ಖಾಲಿ ಹಳೆ ಆಗಿರೋದು. ರಾಜನಂಗಿರ್ಬೋದು ಅಂತ ರಾಜಿ ಕೈ ಹಿಡ್ದೆ, ಗಂಡು ಮಗು ಎತ್ ಕೂಡಲೇ ಗಂಡನ ಆಟ ಆಡ್ಸಕ್ಕೆ ಶುರು ಮಾಡಿಬಿಟ್ಟು. ಆದರೆ ನೀನು 3 ಹೆಣ್ಮಕ್ಳನ್ನ ಹೆತ್ತರುವೆ ನನಗೋಸ್ಕರ ಮಿಡಿಯೋ ಜೀವ ನೀನು. ನನಗೆ ರಾಜನಾಗಿರೋದು ಬೇಕಾಗಿಲ್ಲ, ಪುಟ್ಟದಾಗಿರೋ ಬದುಕಾದ್ರೂ ಸರಿ. ಈ ಪುಟ್ಟಮ್ಮಿ ಇರೋ ನೆಲೆನೇ ನಂಗೆ ಸ್ವರ್ಗ. ಹೋಗು, ತಡ ಆಯ್ತದೆ, ನನಗೆ ಹೋಗು. ಅಲ್ಲಯ್ಯ,
ಚಂದ್ರು ಮತ್ತು ಬಂಗಾರಮ್ಮನ ಮಗಳು ಮನೆಗೆ ಬಂದವ್ರೆ. ಅವ್ರ ಮನೆಯಾಗಿರೋ ಹೊತ್ನಾಗೆ ನೀನು ಹಿಂಗೆ. ನೀನು ಚಿಂತೆ ಮಾಡಬೇಡ, ನಾನು ಇಲ್ಲಿ ಆರಾಮ ಮನೆ ಕತ್ತೀನಿ. ಯೋ, ನಿನ್ನ ಮನೆ ಒಳಗೆ ಸೇರಿಸ್ಕೋಬಹುದು ಅಂತ ಸ್ನೇಹ ಏಳವಳೆ. ಅವಳು ಮನ್ಸಾರೆ ಒಪ್ಕೊಳ್ಳೋ ಗಂಟ ನಾನು ಒಳಗೆ ಬರೋಕ್ಕಿಲ್ಲ. ಅಂದರೆ ಎಂಡ್ರ ಮಾತು ಕೇಳೋಕ್ಕಿಲ್ಲ, ಮಗಳ ಮಾತು ಮಾತ್ರ ಕೇಳೋದು ಅಂದಂಗಾಯ್ತು. ಸುಮ್ಕೆ ಬಾ. ಈ ಪುಟ್ಟು ಪ್ರಪಂಚದಾಗೆ ನೀನು ರಾಜನಂಗೆ ಅಲ್ದೆ ಹೋದ್ರು ಕೆಲಸದಾಳಂಗಿರೋದು ನಂಗೆ ಇಷ್ಟ ಇಲ್ಲ. ಸುಮ್ಕೆ ಬಾ. ನಾಲ್ಕುವರೆಗೆ ಎದ್ದೇಳ್ಬೇಕು. ಬಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದಕ್ಕೆ ಇದೇನಿದು ಹಗ್ಗ ಎಲ್ಲ ಕಟ್ಟಿದಾರೆ? ಅಲ್ಲ, ಸಮ್ಮರ್ ಸೀಸನಲ್ಲೂ ಮನೆ ಒಳಗೆ ಬಟ್ಟೆ ಒಣಗಾಕ್ತಾರ? ರಿತು, ಇದು ನಿನಗೆ ಬಟ್ಟೆ ಒಣಗಾಕೋ ಹಗ್ಗದ ಥರ ಕಾಣಿಸ್ತಿದ್ಯಾ? ಏನೋ ನಡೀತಾ ಇದೆ. ಅತ್ತೆ, ಬೀನ್ಸ್ ತರ ಕೇಳಿದ್ ಏನೇ ಸತ್ಯ? ಅಲ್ಲೇ ಯಾಕೆ ನಿಂತ್ಕೊಂಡಿದೀಯ? ಬಾರೆ ರಿತು, ಬಾಮ್ಮ. ಅಯ್ಯೋ ಬಾಬಾ ಬಾಬಾ ಬಾ. ಏನಮ್ಮ ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟೆ? ಆಯ್ತು. ಏನೇ ಇದು, ಸ್ವಲ್ಪ ಬೇಗ ಬರೋದಲ್ವಾ? ತಿಂಡಿ ಇಲ್ಲೇ ಮಾಡ್ಬೋದಾಗಿತ್ತು. ಅಯ್ಯೋ ಗಿರ್ಜಮ್ಮ, ನಾನ್ ಬರೋದು ನನ್ಗೆ ಗೊತ್ತಿರ್ಲಿಲ್ಲ. ರಿತು ಕರ್ಕೊಂಡ್ ಬಂದಿತ್ತು. ಒಳ್ಳೆ ಕೆಲ್ಸನೇ ಮಾಡ್ದೆ ರಿತು. ಸತ್ಯ ಅವರೇ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಹಾ, ನಾನು ಚೆನ್ನಾಗಿದ್ದೀನಿ. ಸರಿ, ನೀವಿಬ್ರು ಕೂತಿರಿ, ಕಾಫಿ ತಗೊಂಡ್ಬಂದ್ಬಿಡ್ತೀನಿ. ಅಮ್ಮ, ಏನಿದು ಮನೆ ಒಳಗೆ ಹಗ್ಗ ಕಟ್ಟಿದ್ದೀರಾ? ನಿಮ್ಮನ್ನೇ ಕೇಳ್ತಾ ಇರೋದು, ಹಗ್ಗ ಯಾಕೆ ಕಟ್ಟಿದ್ದೀರಾ? ಅಪ್ಪನ ಫೋಟೋ ಯಾಕೆ ಈ ಕಡೆ ಬಂದಿದೆ? ಆ ಕಡೆ ಇತ್ತು ತಾನೆ? ಸತ್ಯ ಅವರೇ, ಮೊದಲು ಕಾಫಿ ಕುಡಿದು ಆಮೇಲೆ ನಿಧಾನಕ್ಕೆ ಮಾತಾಡಿದ್ರೆ ಆಯ್ತು. ಇಲ್ಲ ಬಾವಾ, ನನಗೀಗ್ಲೇ ವಿಷಯ ಗೊತ್ತಾಗ್ಬೇಕು. ಯಾರಾದ್ರೂ ಹೇಳ್ತಿರೋ ಇಲ್ವೋ? ಹೇಳ್ತೀನಿ ಸತ್ಯ. ನಿನಗೆ ಈ ಮನೇಲಿ ಜಾಗ ಇಲ್ಲ. ಇದು ನಮ್ಮಪ್ಪನ ಮನೆ, ನಿಮ್ಮಪ್ಪನ ಮನೆ ಅಲ್ಲ. ಇದ್ರಲ್ಲಿ ನನಗೂ ಹಕ್ಕಿದೆ, ನಂದು ಪಾಲಿದೆ. ಏನು ಮನೆ ಭಾಗ ಮಾಡಿದ್ಲ? ಯಾಕೆ ನೀವ್ ನನಗಿದನ್ನ ಹೇಳಲಿಲ್ಲ? ನಿಂಗೆ ಹೇಳೋಕ್ ಭಯ ಆಯ್ತು ಕಣೆ. ಎಲ್ಲ ಅವಳು ಹುಟ್ಟಿದ ಮನೆನೇ ಭಾಗ ಮಾಡೋದಕ್ಕೆ ಹೊಟ್ಟಿದಾಳಲ್ಲ. ಇವತ್ತು ಅವಳಿಗೆ ಗತಿ ಕಾಣಿಸ್ತಾ ಬಿಡಲ್ಲ ನಾನು. ದಿವ್ಯಕ್ಕ, 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 ಎಲ್ಲಮ್ಮ ಅವಳು? ದಿವ್ಯಕ್ಕ, ಅಮ್ಮ ಎಲ್ಲೇ? ಅವಳು ಮನೇಲಿಲ್ಲ ಕಣೆ. ದಯವಿಟ್ಟು ಸಮಾಧಾನ ಮಾಡ್ಕೊ. ಸರಿ, ಈಗ್ಲೇ ಅವಳಿಗೆ ಫೋನ್ ಮಾಡಿ. ಈಗ್ಲೇ ಅವಳು ನನ್ನ ಕಣ್ಮುಂದೆ ಇರ್ಬೇಕು. ಸತ್ಯ, ಸತ್ಯ, ಸ್ವಲ್ಪ ಸಮಾಧಾನ ಮಾಡ್ಕೊಮ್ಮ. ನನಗೆ ಗೊತ್ತು ನೀನು ಕೋಪ ಬರ್ತಾ ಇದೆ, ಬೇಜಾರಾಗಿದೆ ಅಂತ. ಆದರೆ ಏನು ಮಾಡೋದು? ದಿವ್ಯಾ ಹೇಗೆ ಅಂತ ನಿನಗೆ ಗೊತ್ತಲ್ವಾ? ಹೌದು ಸತ್ಯ, ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದ್ದೀಯ. ಕೋಪ ಬಿಟ್ಟು ನಮ್ಮೆಲ್ರ ಜೊತೆಗೆ ಹಾಯಾಗಿ ಇದ್ಕೊಂಡು ಹೋಗೆ. ಈ ಮನೆ ಪರಿಸ್ಥಿತಿ ನೋಡಾದ್ಮೇಲೂ ಹೇಗಮ್ಮ ಹಾಯಾಗಿರೋದು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ.
ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಬಾಸ್. ಹೊಸದಾಗಿ ಅಪಾಯಿಂಟ್ ಆಗಿರೋ ಬಾಡಿ ಗಾರ್ಡ್. ಇನ್ಮೇಲೆ ನೀವು ಎಲ್ಲೇ ಹೋಗಿ ಬನ್ನಿ, ಇವ್ರು ನಿಮ್ಮ ಜೊತೆಗೆ ಇರ್ತಾರೆ. ಅಯ್ಯೋ ಸೀರಿಯಸ್ ಮಗ, ಇದೆಲ್ಲ ಬೇಕೇನೋ ನಿಂಗೆ? ಅದು ಬೇಕಾ ನಂಗೆ? ಅರ್ಥ ಮಾಡ್ಕೊಳ್ಳೋ, ಪೊಲೀಸ್ ಅವ್ರ ಕಡೆಯಿಂದ ಪ್ರಾಪರ್ ಇನ್ಫಾರ್ಮೇಶನ್ ಸಿಗೋವರೆಗೂ ನಿನಗೆ ಸೆಕ್ಯೂರಿಟಿ ಅವಶ್ಯಕತೆ ಇದೆ. ಮಗ, ಮಲೇಷ್ಯಾದಲ್ಲೂ ಈ ತರ ಮಾಡಿದ್ದೆ, ಇಲ್ಲೂ ಅದೇ ಮಾಡಕ್ ಹೋಗ್ತಿದ್ಯಾ? ಏಯ್, ವೈ ಯು ಮೇಕಿಂಗ್ ಮೈ ಲೈಫ್ ಸೋ ಕಾಂಪ್ಲಿಕೇಟೆಡ್? ಮಗ, ನಿನ್ನ ಜೀವನದ ಪ್ರತಿಯೊಂದು ಅಂಶನೂ ಕಾಂಪ್ಲಿಕೇಟೆಡ್ ಕಣೋ, ಅದಕ್ಕೆ ಇದನ್ನೆಲ್ಲ ಮಾಡ್ಬೇಕಾಗತ್ತೆ. ನೀನು ಮಲೇಷ್ಯಾಲಿದ್ರು ಅಷ್ಟೇನೆ, ಬೆಂಗಳೂರಲ್ಲಿದ್ರು ಅಷ್ಟೇನೆ, ನಿನಗೆ ಸೆಕ್ಯೂರಿಟಿ ಅವಶ್ಯಕತೆ ಇದೆ ಅಷ್ಟೇ. ಈಗ ನೀನೇ ಡಿಸೈಡ್ ಮಾಡಪ್ಪ, ನೀನ್ ಮಲೇಷ್ಯಾಗ ಹೋಗ್ತೀಯಾ ಅಥವಾ ಇಲ್ಲೇ ಇರ್ತೀಯಾ? ಹೇಳು, ಟಿಕೆಟ್ ಬುಕ್ ಮಾಡ್ಲಾ? ಮಲೇಷ್ಯಾಗ ಹೋಗ್ತೀಯಾ? ಅದಲ್ಲ ಬಿಡ, ತಾತ ಆಲ್ರೆಡಿ ಟೈಮ್ ಲಿಮಿಟ್ ಕೊಟ್ಬಿಟ್ಟಿದ್ದಾರೆ. ನೀನು ಕರೆಕ್ಟ್ ಆಗಿ 23 ಗಂಟೆ 59 ನಿಮಿಷ 59 ಸೆಕೆಂಡ್ ಇದೆ, ಅಷ್ಟರಲ್ಲಿ ಸೀತವ್ರಿಗೆಲ್ಲ ಹೇಳ್ಬಿಡ್ಬೇಕು ಅಂತ ಕಂಡೀಷನ್ ಬೇರೆ ಹಾಕ್ಬಿಟ್ಟಿದ್ದಾರೆ ಗುರು. ನೀನ್ ಹೇಳಲಿಲ್ಲ ಅಂತಂದ್ರೆ ಆಮೇಲೆ ಏನ್ ಮಾಡ್ತಾರಂತೆ? ಬೇರೆ ಹುಡುಗಿನ ಹುಡುಕ್ತಾರಂತ? ಮಗ, ಜೋಕ್ ಮಾಡಬೇಡ ಕಣೋ. ತಾತ ನೋಡಿದ್ರೆ ಇಮೋಷನಲ್ ಬ್ಲಾಕ್ ಮೇಲ್ ಮಾಡ್ಕೊಂಡು ಕೂತಿದ್ದಾರೆ. ಅವ್ರು ಕೊಟ್ಟಿರೋ ಟೈಮಲ್ಲಿ ಅಷ್ಟರಲ್ಲಿ ಎಲ್ಲ ವಿಷಯ ಹೋಗ್ಬಿಟ್ಟು ಸೀತನ ಹತ್ರ ಹೇಳ್ಬಿಡ್ಬೇಕಂತೆ. ಇಲ್ಲ ಅಂದ್ರೆ ಅವರೇ ಡೈರೆಕ್ಟ್ ಆಗಿ ಸೀತಾ ಅವ್ರ ಮನೆಗೆ ಹೋಗ್ಬಿಟ್ಟು ಹೆಣ್ ಕೇಳ್ತಾರಂತೆ. ಇಮ್ಯಾಜಿನೂ ಮಾಡಕ್ ಆಗ್ತಿಲ್ಲ. ಸೀತಾ ಅವ್ರ ಮನೆಗೆ ತಾತ ಹೋಗೋದಂತೆ, ಅದಕ್ಕೆ ಸೀತಾ ಅವ್ರು ಹೇಗೆ ರಿಯಾಕ್ಟ್ ಮಾಡ್ಬೇಕು? ಯಪ್ಪ, ಓಹೋ ಹೋ ಹೋ ಹೋ, ಮತ್ತೇನು ನಿನ್ ಕತೆ? ತಾತ ಇದೆಲ್ಲ ಮಾಡಕ್ಕೂ ಮುಂಚೆ ನಾನೇ ಸೀತಾ ಅವ್ರ ಹತ್ರ ಹೋಗಿ ಎಲ್ಲ ಹೇಳ್ಬಿಡ್ತೀನಿ ಕಣ. ಅಲ್ವಾ? ಮತ್ತೆ ನಮ್ ಸೂರಿ ಏನೇ ಮಾಡಿದ್ರು ಸರಿಯಾಗಿ ಮಾಡ್ತಾನೆ. ಮಗ, ಸೂರಿ ಸೀತಾ ಅವ್ರ ಹತ್ರ ಹೋಗಿ ಪ್ರಸ್ತಾಪ ಮಾಡೋಕ್ಕಿಂತ ಮುಂಚೆ ನೀನೇ ಸೀತಾ ಅವ್ರ ಮುಂದೆ ಹೋಗಿ ಪ್ರಪೋಸ್ ಮಾಡ್ಬಿಡು. ಮಗ, ಮಾಡ್ಬೇಕು. ಏನು ಮಾಡ್ಬೇಕು? ಟೈಮ್ ಆಗ್ತಿದೆ ಕಣೋ. ಬಾಡಿಗಾರ್ಡ್ ಬಂದ್ರು. ಆ ಫೋಟೋ ಒಂದ್ ಸ್ವಲ್ಪ ನೋಡಿ, ಅವರಿಬ್ರು ಯಾರು ಅಂತ ನಿಮಗ್ ಗೊತ್ತಿರ್ಬೇಕಲ್ಲ. ಆ ಫೋಟೋ ನೋಡಿದ್ಮೇಲೆ ನಿಮ್ಗೆ ಏನ್ ಅನಿಸ್ತಾ ಇದೆ ಅಂತ ಹೇಳಿ, ಆಮೇಲೆ ನನ್ನ ಉದ್ದೇಶ ಏನು ಅಂತ ನಾನು ಹೇಳ್ತೀನಿ. ನನ್ನನ್ನ ಜೈಲಿಗೆ ಕಳಿಸಿ ನಾನ್ ಮದ್ವೆ ಆಗ್ಬೇಕು ಅನ್ಕೊಂಡ ಜೊತೆ ಊರು ಸುತ್ತಾಯ್ತಾನ? ನಾನ್ ತಗೋಬೇಕು ಅನ್ಕೊಂಡಿರೋ ಮನೆನ ಅವನ್ ತಗೊಂಡಿದ್ದಾನ. ಅದು ಸೀತಾಗಿ ಹೇಳ್ದೆ ಗುಟ್ಟಾಗಿ. ಒಳ್ಳೆ ಗೇಮೇ ಆಡ್ತಿದ್ದಾನೆ. ಎಕ್ಸ್ಕ್ಯೂಸ್ ಮೀ, ಏನಂದ್ರಿ? ಸೀತನ್ ಮನೇನ ರಾಮ ಕೊಂಡ್ಕೊಂಡಿರೋ ವಿಷಯ ಸೀತಂಗೆ ಗೊತ್ತಿಲ್ವಾ? ಗೊತ್ತಿದ್ದಿದ್ರೆ ಹೀಗೆಲ್ಲ ಓಡಾಡ್ತಿದ್ಲ ಅವನ ಜೊತೆಗೆ? ಜೀವನಕ್ಕೆ ತೊಂದರೆ ಇದ್ರು ದಿಮಾಕ್ಗೆ ಏನು ಕಮ್ಮಿ ಇಲ್ಲ ಅವಳಿಗೆ. ಮಹಾನ್ ಸ್ವಾಭಿಮಾನಿ ಅಂತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನೀವು ಈಗಲೂ ನನಗೆ ಅಷ್ಟೇ ಫ್ಯಾನ್? ಇಲ್ಲ, ಅದಕ್ಕಿಂತ ಸ್ವಲ್ಪ ಹೆಚ್ಚು. ನಿಮಿಷ ಇಟ್ಕೊಳ್ಳಿ. ಇದು ನೆನಪಿದೆಯಾ? ಇದು ನೀವು ನನಗೆ ಮೊದಲನೇ ಸಲ ಬೈ ಮಿಸ್ಟೇಕ್ ಕೊಟ್ಟಿದ್ದು ಹೂವು. ಹೂವು ಒಣಗಿದೆ, ಆದರೆ ಇದನ್ನು ಕೊಟ್ಟಿರೋರ ಮೇಲಿನ ಸ್ನೇಹ, ಪ್ರೀತಿ, ವಿಶ್ವಾಸ ಹಾಗೇ ಇದೆ.
ಸಮರ್ ಎಣ್ಣೆ ಖಾಲಿ ಆಗಿದೆ ಕಣೋ, ಹಾಗೆ ಮನೆಗೆ ಸ್ವಲ್ಪ ಪ್ರಾವಿಷನ್ಸ್ ತರಬೇಕು. ಹೌದಾ? 2,000 ಕೊಟ್ಟಿದ್ನಲ್ಲ ಬಸ್ಸು, ತರಲಿಲ್ವಾ? ಅದು ಅದು ಈಗ ನೀನು ಹಾಕೊಂಡಿದ್ಯಲ್ಲ ಶರ್ಟು, ಇದು ಎಣ್ಣೆ ಅಕ್ಕಿ ದುಡ್ಡಿಂದು. ಆಮೇಲೆ ಆ ಬ್ರೌನ್ ಶರ್ಟ್ ಇದೆಯಲ್ಲ ಅದು ಬೇಳೆ ಮತ್ತೆ ತರಕಾರಿದು. ಮತ್ತೆ ಆ ಬ್ಲೂ ಶರ್ಟು ಹಾಂ ಗೊತ್ತಾಯ್ತು. ನಾನು ಮನೆ ಖರ್ಚಿಗೆ ಅಂತ ಕೊಟ್ಟಿರೋ ದುಡ್ಡನ್ನೆಲ್ಲ ನನಗೆ ಖರ್ಚು ಮಾಡಿದ್ಯಾ? ಸರಿ, ಈಗ ಮನೆ ಖರ್ಚಿಗೆ ಏನು ಮಾಡೋದು? ನನ್ನ ಅಡ್ವಾನ್ಸ್ ದುಡ್ಡು ಇರಬೇಕಲ್ಲ. ಅದು ನೆನ್ನೆ ಸಿನಿಮಾ ನೋಡಿದ್ದು, ನಿಮ್ಮ ಸಿಲ್ವರು. ಹಾ ಗೊತ್ತಾಯ್ತು. ಅಡ್ವಾನ್ಸ್ ದುಡ್ಡು ಅಂತ ತಂದಿದ್ದನ್ನ ನನಗೆ ಖರ್ಚು ಮಾಡಿದ್ರಾ? ಈಗ ಮನೆ ಖರ್ಚಿಗೆ ಏನು ಮಾಡೋದು? ಏನಾದರೂ ಪಂಚಾಯತಿ ಮಾಡಬೇಕಾಗಿತ್ತ? ಬೇಡ ತಾತ. ಬಾಸು, ನಿಜ ಹೇಳಬೇಕು ಅಂತಂದ್ರೆ ಖರ್ಚು ಮಾಡಿದ್ದು ಅಡ್ವಾನ್ಸ್ ದುಡ್ಡಲ್ಲ, ಅದೊಂದು ತಾತನೇ ಸಾಲ ಕೊಟ್ಟಿದ್ದು. ಹಾ? ತಾತನಾ? ಸಾಲ ಮಾಡಿ ಶೋಕಿ ಮಾಡೋದು ತಪ್ಪು, ಆದರೆ ಸಾಲ ಮಾಡಿ ಪ್ರೀತಿ ಮಾಡೋದು ತಪ್ಪಲ್ಲ. ಹಾಗಾಗಿ ನಾನು ಕೊಟ್ಟ ಸಾಲಕ್ಕೆ ಬಡ್ಡಿ ಮನ್ನಾ ಮಾಡಿದ್ದೇನೆ ಎಂದು ಈ ಮೂಲಕ ಘೋಷಿಸುತ್ತೇನೆ. ಡನ್ 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 ಡನ್. ಹಾಗೇನೆ ಮನೆ ಖರ್ಚಿಗೆ ಅಂತ ಸಾಲ ಕೊಡ್ತೇನೆ, ಆದರೆ ಈ ಸಾಲಕ್ಕೆ ಬಡ್ಡಿ ಕೊಡಲೇಬೇಕು. ಆಯ್ತು ತಾತ, ಥ್ಯಾಂಕ್ ಯು ಸೋ ಮಚ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.